Hello everyone, welcome to Sanmargaha classes. Question number 1 from the poem Upagupta. Give the figure of speech of the following sentence. ಈ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರುವಂತಹ ಫಿಗರ್ ಆಫ್ ಸ್ಪೀಚ್ ಯಾವುದು ಅನ್ನೋದನ್ನ ನೀವು ಹೇಳಬೇಕು ಮಕ್ಕಳೇ. ಓಕೆ, ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್. ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂತಂದ್ರೆ ಏನ್, ಯಾವುದಕ್ಕೆ ಅಲಂಕಾರಗಳು ಅಂತ ನಾವು ಹೇಳ್ತೀವಿ. ಓಕೆನಾ, ಇಲ್ಲಿ ನೋಡಿ, ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಅಂತ ಹೇಳಿದ್ದಾರೆ. ಅಂದ್ರೆ ನೈಟ್ ತನ್ನ ಹಲ್ಲುಗಳನ್ನ ಕ್ರೌರ್ಯವನ್ನ ತೋರಿಸಿತು ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್ ಅಂತ ಹೇಳಿದ್ದಾರೆ. ಓಕೆ, ಸೊ ನೈಟ್ಗೆ ಈ ಒಂದು ರಾತ್ರಿಗೆ ಇವಾಗ ವ್ಯಕ್ತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಡಸ್ ದ ನೈಟ್ ಹ್ಯಾವ್ teeth? No, isn't it? So it is been the person's characteristics or the characteristic of a living thing is being employed on a non-living thing. Such a figure of speech is called as personification. When you describe with the living characteristics, okay, the non-living, compare the non-living things or deploy the living characteristics or human characteristics to a non-living thing, it is called as personification. Personification ಅಂತಂದ್ರೆ ಏನು ಮಕ್ಕಳೇ, ಯಾವಾಗ ನೀವು ಒಂದು ನಿರ್ಜೀವ ವಸ್ತುವಿಗೆ ಸಜೀವ ವಸ್ತುವಿನ ಅಥವಾ ಮಾನವನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ, ಗುಣಲಕ್ಷಣಗಳನ್ನ ಕೊಟ್ಟು ಅದನ್ನ ಡಿಸ್ಕ್ರೈಬ್ ಮಾಡ್ತೀರೋ ಅದನ್ನ ಪರ್ಸೋನಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಸೊ human characteristics, when you give human characteristics to a non-living thing, ಅದನ್ನ ನಾವು ಪರ್ಸನಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಸೊ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲಾಶ್ ಆಫ್ ಲೈಟ್ನಿಂಗ್ ಅಂತ. ಶೋಡ್ ಇಟ್ಸ್ ಟೀತ್ ಅನ್ನೋದು, ಈ ಟೀತ್ ಯಾರಿಗಿರುತ್ತೆ ಮಕ್ಕಳೇ? ಟು ಲಿವಿಂಗ್ ಥಿಂಗ್ ಆರ್ ಹ್ಯೂಮನ್ ಬೀಯಿಂಗ್ಸ್, isn't it? But night doesn't have a teeth. Okay, so these characteristics has been employed to night. Okay, so it is a personification. ಅರ್ಥ ಆಯ್ತಲ್ವಾ? Thank you.